ಖಂಡಿತವಾಗಲೂ ಈ ರೀತಿಯ ಒಂದು ಕೃತ್ಯವನ್ನು, ಈ ರೀತಿಯ ಒಬ್ಬಳು ಹೆಣ್ಮಗಳನ್ನು ಬರ್ಬರವಾಗಿ ಮಾಡುವಂಥ ಕಾರ್ಯಕರ್ತರು ನಮ್ಮ ಸಂಘಟನೆಯಲ್ಲಿ ಯಾರೂ ಇಲ್ಲ ಮತ್ತು ಯಾರೂ ಈ ಕೃತ್ಯವನ್ನು ಒಪ್ಪಲಿಕ್ಕೆ ಸಾಧ್ಯನೇ ಇಲ್ಲ ಮತ್ತು ನಮ್ಮ ಸಂಘಟನೆಯಲ್ಲಿ ಅವಕಾಶವೂ ಇಲ್ಲ. ಯಾಕೆಂದರೆ ಜಗತ್ತಲ್ಲಿ ಭಾರತ ತಾಯಂದಿರಿಗೆ, ಹೆಣ್ಮಕ್ಕಳಿಗೆ ಗೌರವ ಕೊಡುವಂಥ ಏಕೈಕ ದೇಶ ಅದು ಭಾರತ ನಮ್ಮದು. ನಾವು ಭಾಳ ವಿಶೇಷವಾದಂಥ ಗೌರವವನ್ನು ಇವತ್ತು ತಾಯಂದಿರಿಗೆ ಕೊಡ್ತಾ ಇದ್ದೀವಿ. ಅದರಲ್ಲೂ ವಿಶೇಷವಾಗಿ ನಮ್ಮ ಕರಾವಳಿಯ ಇಲ್ಲಿಯ ಸಂಸ್ಕೃತಿ, ಪರಂಪರೆ, ಸಂಪ್ರದಾಯಗಳು, ಕೌಟುಂಬಿಕ ಸಂಸ್ಕಾರಗಳು ಇದೆಲ್ಲವೂ ಒಂದು ಸಂಸ್ಕಾರಯುತವಾಗಿದೆ, ಇನ್ನೊಬ್ಬರಿಗೆ ಗೌರವ ಕೊಡುವಂಥದ್ದಾಗಿದೆ. ಅಂಥ ಒಂದು ನಾಡಲ್ಲಿ ಈ ರೀತಿಯ ಕೃತ್ಯವನ್ನು ನಡೆಸುವಂತಹ ಯಾರೇ ಇರ್ಬೋದು ಸಂಘಟನೆಯಲ್ಲಿ ಇರಲಿಕ್ಕೆ ಸಾಧ್ಯನೇ ಇಲ್ಲ ಮತ್ತು ಅವನು ನಮ್ಮ ಸಂಘಟನೆಯಲ್ಲೂ ಇರಲಿಲ್ಲ. ಸುಮ್ಮನೆ ನಮ್ಮ ಬಜರಂಗ ದಳದ ಹೆಸರನ್ನು ಕೆಡಿಸ್ಲಿಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದಾರೆ. ನಾವು ಇವಾಗ ನೇರವಾಗಿ ಹೇಳ್ತಾ ಇದ್ದೀವಲ್ಲ, ಅವನ ವಿರುದ್ಧ ಕಠಿಣವಾದಂಥ ಕ್ರಮ ತೆಗೆದುಕೊಳ್ಳಿ, ನಾವು ನಿಮಗೆ ಸಹಕಾರವನ್ನು ಕೊಡ್ತೀವಿ, ನಾವು ನಿಮಗೆ ಪೊಲೀಸ್ ಇಲಾಖೆಗೆ ಬೆಂಬಲವನ್ನು ಕೊಡ್ತೀವಿ. ಅದನ್ನು ಬಿಟ್ಟು ನೀವು ಅವರನ್ನು ಬಂಧನ ಮಾಡುವುದನ್ನು ಮೀನಾಮೇಷ ಮಾಡಿದರೆ ಖಂಡಿತವಾಗಲೂ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರಸ್ತೆಗೆ ಇಳಿದು ನಾವು ಪ್ರತಿಭಟನೆ ಮಾಡುವಂಥ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಇದೆ.